2024 ಮುಗಿದು 2025 ಬರಮಾಡಿಕೊಳ್ಳೋದಕ್ಕೆ ಇನ್ನೇನು ಕೆಲವೇ ದಿನಗಳು ಮಾತ್ರ ಬಾಕಿ ಇದೆ. ಇನ್ನು ಹೊಸ ವರ್ಷಕ್ಕೆ ಕೌಂಟ್ಡೌನ್ ಶುರುವಾಗ್ತಾ ಇದ್ದಂತೆ ಅನೇಕ ಮಂದಿ ಜ್ಯೋತಿಷಿಗಳು, ಪ್ರವಾದಿಗಳು, ಭವಿಷ್ಯವನ್ನ ನುಡಿಯುವವರು ಈಗಾಗಲೇ 2025 ಭವಿಷ್ಯವನ್ನ ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಅದರಲ್ಲಿ ಕೆಲವರು ಹೇಳುವಂತಹ ಭವಿಷ್ಯಗಳು ನಿಖರವಾಗಿರಬಹುದು, ನಿಜವಾಗಿರಬಹುದು. ಇನ್ನೂ ಕೆಲವರು ಭವಿಷ್ಯವಾಣಿಗಳನ್ನು ನುಡಿದ್ರೂ ಕೂಡ ಅವುಗಳು ಸತ್ಯವಾಗದೆ ಉಳಿದಿದ್ದೂ ಕೂಡ ಇದೆ. ಆದರೆ ಬಾಬಾ ವಂಗ ಅವರ ಹೆಸರನ್ನ ಕೇಳಿದ ತಕ್ಷಣ ಎಲ್ಲರೂ ಕೂಡ ಒಂದು ಕ್ಷಣ ಹೌದು ಅಂತಾರೆ. ಯಾಕಂದ್ರೆ ಬಾಬಾ ವಂಗ ಹೇಳಿದ ಬಹುತೇಕ ಭವಿಷ್ಯಗಳು ನಿಜವಾಗಿವೆ. 2025 ಬಗ್ಗೆಯೂ ಕೂಡ ಬಾಬಾ ವಂಗ ಅವರು ಭವಿಷ್ಯವನ್ನ ನುಡಿದಿದ್ದಾರೆ. ಅವರ ಭವಿಷ್ಯವಾಣಿ ಇಂತಿದೆ. 2025 ಯುರೋಪ್ನಲ್ಲಿ ಭಾರೀ ಯುದ್ಧದ ಮುನ್ಸೂಚನೆಯನ್ನ ಬಾಬಾ ವಂಗ ನೀಡಿದ್ದಾರೆ. ಈ ಯುದ್ಧದಿಂದ ಅತಿ ಹೆಚ್ಚು ವಿನಾಶ ಸಂಭವಿಸಲಿದ್ದು, ಊಹೆಗೂ ನಿಲುಕದಂತೆ ಜನಸಂಖ್ಯೆಯಲ್ಲಿ ನಷ್ಟವಾಗುತ್ತೆ. ಈ ಯುದ್ಧವು ಯುರೋಪ್ ಖಂಡವನ್ನೇ ಧ್ವಂಸ ಮಾಡುತ್ತಂತೆ. 2025 ನಡೆಯುವಂತಹ ಘಟನೆಗಳು ಜಾಗತಿಕ ವಿನಾಶದ ಆರಂಭಕ್ಕೆ ಮುನ್ನುಡಿಯಾಗುತ್ತವಂತೆ. ಇನ್ನು 5079ಕ್ಕೆ ವಿಶ್ವವೇ ಅಂತ್ಯವಾಗಲಿದೆ ಅಂತ ಬಾಬಾ ವಂಗ ಭವಿಷ್ಯ ನುಡಿದಿದ್ದಾರೆ. 2025 ಜಗತ್ತಿನ ವಿನಾಶ ಆರಂಭವಾಗಲಿದೆ ಅನ್ನೋ ಮುನ್ಸೂಚನೆಯನ್ನ ಬಾಬಾ ವಂಗ ಹೇಳಿದ್ದಾರೆ. ಇನ್ನು 2025 ಸೈಬರ್ ದಾಳಿಯ ಸೂಚನೆಯನ್ನ ಸಹ ಕೊಡಲಾಗಿದೆ. ನೀರು, ಶಕ್ತಿ, ಸಂವಹನ ವ್ಯವಸ್ಥೆಗಳನ್ನು ಒಳಗೊಂಡಂತೆ ಅಗತ್ಯ ಜಾಗತಿಕ ಮೂಲ ಸೌಕರ್ಯವನ್ನ ಗುರಿಯಾಗಿರಿಸಿಕೊಂಡು ಸಂಘಟಿತ ಸೈಬರ್ ದಾಳಿ ನಡೆಯುತ್ತೆ ಅಂತ ಬಾಬಾ ವಂಗ ಭಯಾನಕ ಭವಿಷ್ಯವನ್ನ ಹೇಳಿದ್ದಾರೆ. ಇನ್ನು ವಾತಾವರಣದಲ್ಲಿ ಅಂದ್ರೆ ಹವಾಮಾನದಲ್ಲಿ ಆಗುವಂತಹ ಬದಲಾವಣೆಗಳ ಬಗ್ಗೆ ಬಾಬಾ ವಂಗ ಭವಿಷ್ಯವನ್ನ ನುಡಿದಿದ್ದು, ಪರಿಸರ ವಿಪತ್ತುಗಳು ಕೂಡ ಘಟಿಸಲಿವೆ. ಭೂಮಿ ನಕ್ಷೆಯಲ್ಲಿನ ಬದಲಾವಣೆಗಳಿಂದ ಪ್ರಾಕೃತಿಕ ವಿಕೋಪಗಳು ಕೂಡ ಆಗಲಿದ್ದು, ವಿನಾಶಕಾರಿ ಬರಗಳು, ಕಾಡ್ಗಿಚ್ಚು ಮತ್ತು ಬಿರುಗಾಳಿಗೆ ಕಾರಣವಾಗುತ್ತೆ ಎಂದಿದ್ದಾರೆ. ಇದೆಲ್ಲದರ ಜೊತೆಗೆ 2025 ಕುರಿತು ಪಾಸಿಟಿವ್ ಆಗಿ ಹೇಳಿರುವಂತಹ ವಿಚಾರ ಏನಪ್ಪಾ ಅಂದ್ರೆ, ವೈದ್ಯಕೀಯ ವಲಯದಲ್ಲಿ ಪ್ರಗತಿಯಾಗುತ್ತೆ ಎಂದಿದ್ದಾರೆ. ನಿರ್ದಿಷ್ಟವಾಗಿ ಲ್ಯಾಬ್ನಲ್ಲಿ ಬೆಳೆದ ಮಾನವನ ಅಂಗಗಳಿಂದ ಜೀವಿತಾವಧಿಯನ್ನ ತೀವ್ರವಾಗಿ ಸುಧಾರಿಸಿಕೊಳ್ಳಬಹುದು ಅಂತ ಹೇಳಿ ಬಾಬಾ ವಂಗ ತಿಳಿಸಿದ್ದಾರೆ. ಇನ್ನು ಇಡೀ ಪ್ರಪಂಚದ ಕುರಿತು ನೂರಾರು ವರ್ಷಗಳ ಆಗು ಹೋಗುಗಳ ಬಗ್ಗೆ ಹೇಳಿರುವಂತಹ ಬಾಬಾ ವಂಗ ಅವರ ಪ್ರಕಾರ 5079ಕ್ಕೆ ಈ ಜಗತ್ತು ಅಂತ್ಯವಾಗುತ್ತಂತೆ. ಇನ್ನು 2028 ಮಾನವರು ಶುಕ್ರನನ್ನ ಭೇಟಿಯಾಗ್ತಾರೆ. 2033 ಧ್ರುವೀಯ ಮಂಜುಗಡ್ಡೆಗಳು ಕರಗಿ ಜಾಗತಿಕವಾಗಿ ಸಮುದ್ರ ಮಟ್ಟವು ವೇಗವನ್ನ ಪಡೆದುಕೊಳ್ಳುತ್ತೆ. ಮುಸ್ಲಿಮರು 2043 ಯುರೋಪ್ ಅನ್ನ ಆಳ್ತಾರೆ ಎಂದಿದ್ದಾರೆ. ಇನ್ನು 2076 ಕಮ್ಯುನಿಸಂ ಪ್ರಪಂಚದಾದ್ಯಂತ ಹರಡುತ್ತೆ. 2130 ಮಾನವರು ಅನ್ಯ ಗ್ರಹ ಜೀವಿಗಳೊಂದಿಗೆ ಸಂಪರ್ಕವನ್ನ ಬೆಳೆಸುತ್ತಾರೆ. 2170 ಭೂಮಿಯ ಬಹುತೇಕ ಭಾಗಗಳಲ್ಲಿ ಬರಗಾಲ ಉಂಟಾಗುತ್ತೆ. 3005 ಭೂಮಿಯು ಮಂಗಳದ ನಾಗರಿಕತೆಯೊಂದಿಗೆ ಯುದ್ಧದಲ್ಲಿ ತೊಡಗಿಕೊಳ್ಳುತ್ತೆ. 3797ಕ್ಕೆ ಮಾನವರು ಭೂಮಿಯಿಂದ ಸ್ಥಳಾಂತರಗೊಳ್ಳುತ್ತಾರೆ. ಯಾಕಂದ್ರೆ ವಾಸಕ್ಕೆ ಭೂಮಿ ಯೋಗ್ಯವಲ್ಲದ ಕಾರಣದಿಂದ. ಇನ್ನು 5079ಕ್ಕೆ ಬ್ರಹ್ಮಾಂಡವು ಸಂಪೂರ್ಣವಾಗಿ ಕೊನೆಗೊಳ್ಳುತ್ತೆ ಅಂತ ಬಾಬಾ ವಂಗ ಭವಿಷ್ಯ ಹೇಳಿದ್ದಾರೆ. ಇನ್ನು ಈ ಹಿಂದೆ ಬಾಬಾ ವಂಗ ಹೇಳಿದಂತಹ ಭವಿಷ್ಯಗಳು ನಿಜವಾಗಿದೆ. ಪ್ರಮುಖವಾಗಿ ಬಾಬಾ ವಂಗ ಅವರ ಭವಿಷ್ಯವಾಣಿಗಳು ನಿಜವಾಗಿದ್ದು ಯಾವ್ದ್ಯಾವುದು ಅನ್ನೋದನ್ನು ನೋಡೋದಾದ್ರೆ, ಉಗ್ರರು ಅಮೆರಿಕದ ಮೇಲೆ ನಡೆಸಿದಂತಹ ದಾಳಿ, ಚೆರ್ನೋಬಿಲ್ ದುರಂತ, ಪ್ರಿನ್ಸೆಸ್ ಡಯಾನಾ ಸಾವು, 2004 ಥೈಲ್ಯಾಂಡ್ ಸುನಾಮಿ, ಇನ್ನು ಬರಾಕ್ ಒಬಾಮಾ ಅಧ್ಯಕ್ಷ ಪಟ್ಟಕ್ಕೇರುವುದು ಸೇರಿದಂತೆ ನೂರಾರು ಘಟನೆಗಳ ಬಗ್ಗೆ ಹಲವು ದಶಕಗಳ ಮುಂಚಿತವಾಗಿಯೇ ಅವರು ಭವಿಷ್ಯವನ್ನ ನುಡಿದಿದ್ರು. ಇಡೀ ಪ್ರಪಂಚವನ್ನೇ ನಡುಗಿಸಿದಂತಹ ಕಠೋರ ಕೊರೋನಾ ವೈರಸ್ ಕುರಿತು ಕೂಡ ಅವರು ಭವಿಷ್ಯವನ್ನ ನುಡಿದಿದ್ರು. ಬಾಬಾ ವಂಗ ಅವರ ಭವಿಷ್ಯವಾಣಿಗಳು 85% ನಿಖರವಾಗಿರುತ್ತೆ ಎನ್ನಲಾಗುತ್ತೆ. ಅದರ ಜೊತೆಗೆ 15ನೇ ಶತಮಾನದ ಜ್ಯೋತಿಷಿ ನಾಸ್ಟ್ರಾಡಾಮಸ್ಗೆ ಬಾಬಾ ವಂಗ ಅವರನ್ನ ಕಂಪೇರ್ ಮಾಡಲಾಗುತ್ತೆ ಕೂಡ. ಹಾಗಿದ್ರೆ ಇಷ್ಟೆಲ್ಲ ನಿಖರ ಭವಿಷ್ಯವನ್ನು ನುಡಿಯುವಂತಹ ಈ ಬಾಬಾ ವಂಗ ಯಾರು ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು. ಬಲ್ಗೇರಿಯನ್ನ ನಿಗೂಢ ಮಹಿಳೆ, ಅತೀಂದ್ರಿಯ ಭವಿಷ್ಯಗಾರ್ತಿ ಅಂತ ಇವರು ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. 1911 ಉತ್ತರ ಮ್ಯಾಸಿಡೋನಿಯಾದ ಸ್ಟ್ರುಮಿಕಾದಲ್ಲಿ ಇವರು ಜನಿಸ್ತಾರೆ. ಇವರ ಮೂಲ ಹೆಸರು ವಾಂಜೆಲಿಯಾ ಪಾಂಡೇವಾ ಡಿಮಿಟ್ರೋವಾ ಅಂತ. ಬಾಬಾ ವಂಗ ಅವರು ಭಾರೀ ಚಂಡಮಾರುತದಿಂದಾಗಿ 12ನೇ ವಯಸ್ಸಿನಲ್ಲಿ ನಿಗೂಢವಾಗಿ ತಮ್ಮ ದೃಷ್ಟಿಯನ್ನು ಕಳ್ಕೊಂಡ್ರಂತೆ. ಅಂದಿನಿಂದ ಇವರಿಗೆ ಮುಂದೆ ಏನಾಗುತ್ತೆ ಅನ್ನೋ ಭವಿಷ್ಯವನ್ನ ನುಡಿಯುವಂತಹ ಶಕ್ತಿ ಸಿದ್ಧಿಸಿದೆ.
ಇನ್ನು ಮತ್ತೊಂದು ಕೌತುಕ ಏನಪ್ಪಾ ಅಂದರೆ ಬಾಬಾ ವಂಗ ಅವರು ತಮ್ಮ ಸಾವಿನ ಬಗ್ಗೆಯೂ ಕೂಡ ಭವಿಷ್ಯವನ್ನು 1990ರಲ್ಲಿ ನುಡಿದಿದ್ರು. ಆಗಸ್ಟ್ 11, 1996ರಂದು ತಾವು ಸಾಯ್ತೀವಿ ಅಂತ ಕೂಡ ಹೇಳ್ಕೊಂಡಿದ್ರು. ಅವರ ಭವಿಷ್ಯವಾಣಿಯಂತೆ 1996 ಆಗಸ್ಟ್ 11ರಂದು ಅವರು ಮೃತಪಟ್ಟಿದ್ರು. ಇನ್ನು ಬಾಬಾ ವಂಗ ಅವರು 5079ನೇ ಇಸುವಿಯವರೆಗೂ ಕೂಡ ಪ್ರಪಂಚದಾದ್ಯಂತ ಏನೇನು ಆಗಲಿದೆ ಅನ್ನೋದನ್ನ ಕಂಡುಕೊಂಡಿದ್ದಾಗಿ ಹೇಳಿದ್ದು ತಮ್ಮ ಭವಿಷ್ಯವಾಣಿಯಲ್ಲಿ ಅದೆಲ್ಲವನ್ನ ಕೂಡ ತಿಳಿಸಿ ಹೋಗಿದ್ದಾರೆ.